ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಲ್ಲೇಶ್ವರಂ ಬಾಂಬ್ ಸ್ಫೋಟದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ರು. ಇದರಲ್ಲಿ ಓರ್ವ ವಿದ್ಯಾರ್ಥಿನಿ ಡಿಸ್ಚಾರ್ಜ್ ಆಗಿದ್ರೆ ಇನ್ನೋರ್ವ ವಿದ್ಯಾರ್ಥಿನಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದಿದ್ದಾಳೆ. ಸ್ಫೋಟದಿಂದಾಗಿ ಆಕೆಯ ಕಾಲು ಗಂಭೀರವಾಗಿ ಗಾಯಗೊಂಡಿದ್ದು ನ್ಯೂನತೆಯೊಂದು ಕಂಡುಬಂದಿದೆ. ಹೀಗೆ ಬೆಡ್ ಮೇಲೆ ಮಲಗಿರೋ ಈಕೆಯ ಹೆಸರು ಲಿಶಾ. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂದೆ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಾಕೆ. ಲಿಶಾಳ ಕಾಲಿಗೆ ತೀವ್ರವಾದ ಗಾಯವಾಗಿತ್ತು. ಈಕೆಯ ಎಡಗಾಲು ಸುಮಾರು 4 ಇಂಚು ಗಿಡ್ಡವಾಗಿದೆ ಅಂತಿದ್ದಾರೆ ವೈದ್ಯರು. ಇದೀಗ ರಾಮಯ್ಯ ಆಸ್ಪತ್ರೆಯ ವೈದ್ಯರು ಈಕೆಯ ಕಾಲನ್ನ ಸಹಜ ಸ್ಥಿತಿಗೆ ತರಲು ಲೇಸರ್ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಈಗ ಅಂದರೆ ಒಂದು ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡಿದ್ವಿ. ಹಾಗೆ ಅವಳದು ಕಾಲು ಶಾರ್ಟ್ ಇದೆ, ಅದಕ್ಕೋಸ್ಕರ ಇಲೀಸರಾವ್ ಎಕ್ಸ್ಟರ್ನಲ್ ಫಿಕ್ಸೇಟರ್ ಅಂತ ಹಾಕಿದ್ವಿ. ಎಕ್ಸ್ಟರ್ನಲ್ ಫಿಕ್ಸೇಟರಲ್ಲಿ ಕಾಲ್ದು ಉದ್ದ ಮಾಡಲಿಕ್ಕೆ ವಿ ಹ್ಯಾವ್ ಎನ್ ಆಪರ್ಚುನಿಟೀಸ್. ಅಂದರೆ ಅದು ಡೈಲಿ ಸ್ವಲ್ಪ ಒಂದು ಇಷ್ಟು ಮಿಲಿಮೀಟರ್ಸ್ ಅಂತ ಡೈಲಿ ಎಕ್ಸ್ಪಾಂಡ್ ಮಾಡಿ ಅದು ಲೆಂತ್ ಮೇಂಟೈನ್ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ. ಇನ್ನು ಈ ಹಿಂದೆ ಸರ್ಕಾರ ಲಿಶಾಳಿಗೆ ಆರ್ಥಿಕ ಸಹಾಯ ಮಾಡೋದಾಗಿ ಭರವಸೆ ನೀಡಿತ್ತು. ಆದ್ರೆ ಈವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ಸಹಾಯ ಹಸ್ತ ಬಂದಿಲ್ಲ. ಸದ್ಯ ಪೂರ್ತಿ ಚಿಕಿತ್ಸಾ ವೆಚ್ಚವನ್ನ ಆಸ್ಪತ್ರೆಯೇ ಭರಿಸ್ತಾ ಇದೆ. ಬೋನ್ ಮೆಟಲ್ ಬಂದು ಹೊಡೆದಿರೋದ್ರಿಂದ 3 ಇಂಚಸ್ ಬೋನ್ ಇಲ್ಲ. ಸೊ ಆ ಬೋನ್ ಬೆಳೆಯೋದಕ್ಕೆ ಎಕ್ಸ್ಟರ್ನಲ್ ಎಲಿಸರೋ ಟ್ರೀಟ್ಮೆಂಟ್ ಅಂತ ಎಕ್ಸ್ಟರ್ನಲ್ಲಿ ರಾಡ್ ಹಾಕಿದ್ದಾರೆ. ಅದರಿಂದ ಬೋನ್ನ ಬೆಳೆಸೋ ಥರ ಮಾಡ್ತಾರೆ. ಇಲ್ಲಿಗಂಟ ಸರ್ಕಾರ ಏನೋ ಇನ್ನೂ ಯಾರೂ ಮುಂದೆ ಬಂದಿಲ್ಲ. ಈಗ ರಾಮಯ್ಯ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಸೀತಾರಾಮ್ ಅವರು ಹೇಳಿದಾರಂತೆ ಗೌರ್ಮೆಂಟಿಂದ ಬರಲಿ ಬರದೇ ಇರಲಿ. ಇಬ್ಬರು ಹುಡುಗರಿದ್ದರು. ಆ ಹುಡುಗಿ ಈಗ ರಕ್ಷಿತ ಅಂತ ಡಿಸ್ಚಾರ್ಜ್ ಹೋಗಿದೆ. ಇಬ್ಬರಿಗೂ ಟ್ರೀಟ್ಮೆಂಟ್ ಏನಿದೆ ಮಾಡಿ ಬಂದರೆ ತೊಗೊಳ್ಳೋಣ, ಬರಲಿಲ್ಲ ಅಂದರೆ ಪರವಾಗಿಲ್ಲ ನಮ್ಮ ಹಾಸ್ಪಿಟ್ಲಿಂದ ಮಾಡೋಣ ಅಂತ ಹೇಳಿದಾರಂತೆ. ಒಟ್ನಲ್ಲಿ ಹಳೆ ಸರ್ಕಾರವೇನೋ ಭರವಸೆ ನೀಡಿ ಕೈಕೊಟ್ಟಿದೆ. ಇದೀಗ ಹೊಸ ಸರ್ಕಾರವಾದ್ರೂ ಇವರತ್ತ ಕಣ್ಣು ಹಾಯಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಕಬ್ಬನ್ ಪಾರ್ಕ್ನಲ್ಲಿ ಜನವೋ ಜನ. ಆದರೆ ಇವರು ಹಸಿರು ನೋಡೋಕೆ ಬಂದವರಲ್ಲ, ಬದಲಾಗಿ IPL ಮ್ಯಾಚ್ ನೋಡೋಕೆ ಬಂದವರು. ಆದರೆ ಇದರಿಂದಾಗಿ ಕಸದ ತೊಟ್ಟಿಯಾಗಿ ಬದಲಾಗ್ತಿದೆ ನಮ್ಮ ಕಬ್ಬನ್ ಪಾರ್ಕ್. ಚಲ್ಲಾಪಿಲ್ಲಿಯಾಗಿ ಬಿದ್ದ ಪೇಪರ್ ಪ್ಲೇಟ್ಸ್, ಕುಡಿದು ಬಿಸಾಕಿದ ವಾಟರ್ ಬಾಟಲ್ಸ್, ಎಲ್ಲಿ ನೋಡಿದರಲ್ಲಿ ಕಸವೋ ಕಸ. ಇದು ಬೆಂಗಳೂರಿನ ಹೆಸರಾಂತ ಪ್ರವಾಸಿ ಸ್ಥಳ ಕಬ್ಬನ್ ಪಾರ್ಕ್. ಪಕ್ಕದಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಇರೋದ್ರಿಂದ IPL ಮ್ಯಾಚ್ ನೋಡೋದಕ್ಕೆ ಬರುವವರು, ಟಿಕೆಟ್ಗಾಗಿ ಕಾಯುವವರು ಎಲ್ಲರಿಗೂ ಇದೇ ವಿಶ್ರಾಂತಿ ಸ್ಥಳ. ಇವರು ಹಾಕುವ ಕಸದಿಂದಾಗಿ ಕಬ್ಬನ್ ಪಾರ್ಕ್ ಹಾಳಾಗ್ತಾ ಇದೆ ಅಂತ ಅವಲತ್ತುಕೊಳ್ತಾ ಇದ್ದಾರೆ ಹಸಿರು ಪ್ರೇಮಿಗಳು. ಆ 4 ಗೇಟ್ಗಳವೆ ಕಬ್ಬನ್ ಪಾರ್ಕಲ್ಲಿ, ಅಲ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅವ್ರನ್ನ ನಾವು ಆದಷ್ಟು ಅವಾಯ್ಡ್ ಮಾಡಿದ್ರೆ ಹೊರಗಡೆ ಬರ್ದಂಗೆ ಆ ಒಂದು ಅಂದರೆ IPL ನಡೀತಾ ಇರುವಾಗ ಆ ಜನಗಳನ್ನ ಕ್ರೌಡ್ಸ್ನ ನಾವು ಹೊರಗಡೆ ಅಲೋ ಮಾಡಬಾರ್ದು. ಯಾಕಂದರೆ ನಮ್ಮ ಇದು ಪರಿಸರ ಸ್ವಲ್ಪ ಇದಾಗುತ್ತೆ. ಸೊ ಇದರಿಂದ ನನಗೆ ಹೇಳೋದೇನೆಂದರೆ ನಾವು ಬ್ಯಾಂಗ್ಳೂರನ್ನ ಯಾವ ಗಾರ್ಡನ್ ಸಿಟಿ ಅಂತ ನಾವು ಇದು ಮಾಡ್ತಾ ಇರೋದು, ಅದನ್ನ ಹಾಗೆ ನಾವು ಬೆಳೆಸ್ಕೊಂಡು ಹೋಗಬೇಕು, ಗ್ರೀನರಾಗಿ ಇಟ್ಟಿರಬೇಕು. ಹಾಗಂತ ಇಲ್ಲಿ ಡಸ್ಟ್ಬಿನ್ ಇಲ್ಲ, ಕಸ ಎತ್ತುವವರು ಇಲ್ಲ ಎಂದೇನಿಲ್ಲ. 10 ಜನ ಕಾರ್ಮಿಕರು ಸದಾ ಇಲ್ಲಿ ಪ್ಲಾಸ್ಟಿಕ್ ಆಯುತ್ತಾ ಕಸ ಎತ್ತುತ್ತಾ ಇದ್ದರೂ ಈ ಕಸ ಮುಗಿತಾನೇ ಇಲ್ಲ. ಒಂದು ದಿನ ಮ್ಯಾಚ್ ನಡೆದರೆ ಅದರ ಕಸ ಎತ್ತೋದಕ್ಕೆ 3 ದಿನ ಬೇಕು ಅಂತಾರೆ ಇಲ್ಲಿನ ಸೂಪರ್ವೈಸರ್. ಈ ಮ್ಯಾಚ್ ದಿವಸ ಡಬಲ್ ಕೆಲಸ ಆಗುತ್ತೆ. ನಮಗೆ ಪೇಪರ್ ಆಗಿದೆ ಸುಮಾರು 3 ದಿವಸ ಹಿಡಿಯುತ್ತೆ ಮೇಡಮ್. ನಮಗೆ ಇಲ್ಲಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಡಸ್ಟ್ಬಿನ್ಗೆ ಹಾಕಿ ಅಂದರೂ ಕೇಳೋದಿಲ್ಲ. ಎಲ್ತಿಂದ ಎಲ್ಲ ಊಟ ಮಾಡೋದು ಬಿಸಾಕೋಗೋದು. ವಾಟರ್ ಕ್ಯಾನು, ಪ್ಲಾಸ್ಟಿಕ್ ಪೇಪರ್ ತುಂಬ ಬಿದ್ದಿದೆ ಮೇಡಮ್. ಇವತ್ತು ನೋಡಿ 15 ಜನ ಬಿಟ್ಟಿದ್ದೀವಿ, ಆದರೂ ಆಯಕ್ಕಾಗ್ತಾಯಿಲ್ಲ. ನಾಳೆ ನಾಡಿದ್ದು ಫುಲ್ 3 ದಿವಸ ಇಲ್ಲೇ ಇರುತ್ತೆ. ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕಬ್ಬನ್ ಪಾರ್ಕ್ ಪ್ರವೇಶಿಸುವವರಿಗೆ ನಿರ್ಬಂಧ ಹಾಕಬೇಕು. ಸುತ್ತಗೋಡೆ, ಪ್ಲಾಸ್ಟಿಕ್ ಬಳಕೆ ನಿಷೇಧದ ಕುರಿತು ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಪ್ರತಿಷ್ಠಿತ TCS 10K ಮ್ಯಾರಥಾನ್ಗೆ ಬೆಂಗಳೂರು ಸಜ್ಜಾಗಿದೆ. ನಾಳೆ ನಡೆಯಲಿರೋ ಮ್ಯಾರಥಾನ್ನಲ್ಲಿ 23,000ಕ್ಕಿಂತ ಹೆಚ್ಚು ಜನ ಭಾಗವಹಿಸಲಿದ್ದಾರೆ. ಹೀಗಾಗಿ ಸಂಚಾರ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಲಾಗಿದೆ. ವಿಶ್ವದ ಪ್ರತಿಷ್ಠಿತ ಮ್ಯಾರಥಾನ್ನಲ್ಲಿ ಒಂದಾದ 10K ಮ್ಯಾರಥಾನ್ ನಾಳೆ ನಗರದಲ್ಲಿ ನಡೆಯಲಿದೆ. ಕಂಠೀರವ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಓಟ ಶುರುವಾಗಲಿದ್ದು ಹಲವು ಅಂತಾರಾಷ್ಟ್ರೀಯ ಅಥ್ಲೀಟ್ಗಳು ಭಾಗವಹಿಸಲಿದ್ದಾರೆ.
ವಿವಿಧ 6 ವಿಭಾಗಗಳಲ್ಲಿ ಸ್ಪರ್ಧಿಗಳು ಭಾಗವಹಿಸಲಿದ್ದು 23,000 ಜನ 10Kಗೆ ಸಾಕ್ಷಿಯಾಗಲಿದ್ದಾರೆ. ಈ ಸಲ 10K ಮ್ಯಾರಥಾನ್ ಮೊದಲಿಗಿಂತ ಬದಲಾಗಿದೆ. 6 ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು ಈ ಸಲ ವಿಶೇಷವಾಗಿ ಅಂಗವಿಕಲರು ಹಾಗೂ ಬುದ್ಧಿಮಾಂದ್ಯರಿಗಾಗಿ ಚಾಂಪಿಯನ್ ವಿತ್ ಡಿಸಬಿಲಿಟಿ ಓಟ ನಡೆಸುತ್ತಿದ್ದು 522 ಜನ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಒಂದು ದೊಡ್ಡ ಅಂಬ್ರೆಲಾ ಕೆಳಗಡೆ ತರಬೇಕು ಅಂದರೆ ಚಾಂಪಿಯನ್ಸ್ ವಿತ್ ಡಿಸಬಿಲಿಟಿ ಅಂತ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನಮಗೆ ಹೆಮ್ಮೆ ಪಡೋಂಥ ವಿಷಯ ಏನು ಅಂದರೆ ಲಾಸ್ಟ್ ಇಯರ್ ಅಬೌಟ್ 220 ಜನ ಇದ್ದಿದ್ದು, ಆ ಕ್ಯಾಟಗರಿಯಲ್ಲಿ ಇವಾಗ 522 ಪೀಪಲ್ ಭಾಗವಹಿಸ್ತಾ ಇದ್ದಾರೆ. ಸೊ ಟೋಟ್ಲಿ ಹಂಗೆ ನೋಡೋಕ್ಕೆ ಹೋದರೆ ನಿಮಗೆ 23,000+ ಜನ ಪಾರ್ಟಿಸಿಪೆಂಟ್ಸ್ ನಾಳೆ ಓಡ್ತಾರೆ. ಕಂಠೀರವ ಕ್ರೀಡಾಂಗಣದಿಂದ ಆರಂಭವಾಗುವ ಓಟ ಕಸ್ತೂರಿಬಾ ರಸ್ತೆಯಲ್ಲಿ ಹಾಯ್ದು ಮಹಾತ್ಮ ಗಾಂಧಿ ರಸ್ತೆ ಮತ್ತು ಹಲಸೂರು ಗೇಟ್ ತನಕ ಸಾಗಲಿದೆ. ಬಳಿಕ ಅದೇ ಮಾರ್ಗದಲ್ಲಿ ವಾಪಸ್ಸಾಗಲಿದೆ. ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣ, ವಿಧಾನಸೌಧದ ಎದುರಿನಿಂದ ಬರಲಿದೆ. ಬಳಿಕ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಬಂದು ಕಂಠೀರವ ಕ್ರೀಡಾಂಗಣದಲ್ಲಿ ಓಟ ಮುಕ್ತಾಯವಾಗಲಿದೆ. ಬೆಳಗ್ಗೆ 6ರಿಂದ 9ರವರೆಗೆ ಸಂಚಾರ ವ್ಯವಸ್ಥೆಯನ್ನು ಬದಲಿಸಲಾಗಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿದೆ. ಉತ್ತಮ ವೈದ್ಯಕೀಯ ವ್ಯವಸ್ಥೆ ಮಾಡಿದ್ದು ಪ್ರತಿ ಹಂತದಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸೊ ನಾನು ಕೂಡ ಓಡ್ತಾ ಇದ್ದೀನಿ. ಏನಂದರೆ ಇಟ್ ಇಸ್ ಫಾರ್ ಅ ಕಾಸ್. ಸೊ ನೀವೆಲ್ಲರೂ ಬರಬೇಕು, ಭಾಗವಹಿಸಿ. ಏನಂದರೆ ಇವತ್ತು ನಾವು ಎಲ್ಲ ಸೇರಿ ಇಂಥ ಕಾಸಸ್ಗೆ ಪ್ರಮೋಟ್ ಮಾಡಿಲ್ಲ ಅಂದರೆ ಯಾರು ಮಾಡ್ತಾರೆ? ಸೊ ದಯವಿಟ್ಟು ಎಲ್ಲರೂ ಬನ್ನಿ ಆ್ಯಂಡ್ ಈ ಮ್ಯಾರಥಾನ್ದಲ್ಲಿ ನೀವು ಭಾಗವಹಿಸಿ. I'll be running in the amateurs World 10K run, प्रोफेशनल्स में नहीं, लेकिन the amateur run दौड़ता आया हूँ. तो टाइमिंग मैं आशा करूँगा. प्रैक्टिस ज़्यादा नहीं होता है, हर रोज़ एक्सरसाइज होता है मेरा. तो चाहे रग्बी हो या स्क्वॉश हो या स्विमिंग हो या जिम्नेजियम में काम हो, फिटनेस तो बना रहता है. 6ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಮ್ಯಾರಥಾನ್ನಲ್ಲಿ ಪುನೀತ್ ರಾಜ್ಕುಮಾರ್, ಸುನಿಲ್ ಚೇಟ್ರಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸುವ ಸಾಧ್ಯತೆಗಳಿವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಂದ್ರ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ.